Okay, I think we will. I mean, I'm sorry, we've completely loved talking to you. So we've not used the critical aspect of time. So we will just continue for another 10 minutes. So is Okay. that okay with you? Yeah, perfect. Great. Hey, So so my son wakes uh, up in the middle. He might uh-huh. also. My son is sleeping. That's why it is good. The moment he wakes up, that's the end. That's okay. That's okay. We will also have him, Mari Parisara Premi. Okay. So what, I mean, Betta, Gudda, Vela, Bayankara, it seems very exciting to think about. ಒಂದೆರಡು ಸಲ ಹೋಗಕ್ಕೆ ಚೆನ್ನಾಗಿರುತ್ತೆ. But at some point in time, have you felt frustrated and you've looked at a Chickpete traffic jam or a Silk Board traffic jam with a lot of wish? Never, never. No, on a serious note, is there something that irritates you about the forest that you say, ah, boss, ಯಾಕಾದ್ರೂ ಹಿಂಗ್ ಮಾಡದ್ನೋ? She may have a couple of occasions, but again, that's part of it. Like, there are leeches and all. As long as I get my samples, ನಂದು ಏನ್ ಕೆಲಸ ಇತ್ತು ಅದ ಆದ್ರೆ I have no problem with leeches or ಏನು ಪ್ರಾಬ್ಲಮ್ ಇಲ್ಲ. ವೈಲ್ಡ್ ಅನಿಮಲ್ ಸ್ವಲ್ಪ ಹೆದರಿಕೆ ಆಗುತ್ತೆ, ಎಸ್ಪೆಷಲಿ ಇಫ್ ಇಟ್ಸ್ ಅ ಲೆಪರ್ಡ್ ಆರ್ ಟೈಗರ್, ಅನ್ಪ್ರೆಡಿಕ್ಟೇಬಲ್. ಸೊ ನಾವೆಲ್ಲಿ ಹೋಗ್ತೀವಿ, ಎಲಿಫೆಂಟ್ ಸದ್ಯಕ್ಕಂತೂ ನಂಗೆ ಸಿಕ್ಕಿಲ್ಲ, ಬಟ್ ದೆರ್ ಆರ್ ಚಾನ್ಸಸ್ ಆಫ್ ಲೆಪರ್ಡ್ಸ್ ಅಂಡ್ ಟೈಗರ್ಸ್ ಅಂಡ್ ನನಗದು ಸ್ವಲ್ಪ ಹೆದರಿಕೆ ಆಗುತ್ತೆ, ಅಪ್ಪ ಇಲ್ಲಿಂದ ಬಂದ್ರೆ ಏನಾದ್ರು ಮಾಡಿದ್ರೆ ಅಂತ. ಲೀಚಸ್ ಇಟ್ಸ್ ಓಕೆ, ನೌ ಐ ಹ್ಯಾವ್ ಪೀಸ್ ವಿತ್ ಇಟ್, ಲೈಕ್ ಐ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ಇಟ್ ರೈಟ್ ನೌ. ಬಟ್ ನಂದು ಹೋಗಿದ ಕೆಲಸ ಆಗದೆ ಇದ್ರೆ, I have come all the way, ಇಷ್ಟು ದಿನ ಸ್ಪೆಂಡ್ ಮಾಡಿದೀನಿ, again I have to go back empty handed, that time I feel bad. But otherwise no problem with forest, mountains, issues ಇಲ್ಲ. ಸೊ ನಾನು ಇದನ್ನ ಸ್ವಲ್ಪ ಸ್ಟೋರಿ ಜಾಸ್ತಿ ಬಿಲ್ಡ್ ಮಾಡಿ ಹೇಳ್ತೀನಿ. ಸೊ ನಂದು ಫಾರೆಸ್ಟ್ ನನ್ನ ದಿನ ಶುರು ಆಗೋದು ಸಂಜೆ. ಸೊ 6 PM is my 6 AM for others, and it will go probably 1 AM 2 AM ತನಕ ಇರುತ್ತೆ. ಸೊ ವಾಟ್ ಯು ಸಿ ಗ್ರೀನರಿ in the daytime is not at all seen by me in the night. It's only a focus light ಬೀಳುತ್ತಲ್ಲ, ಹೆಡ್ ಲ್ಯಾಂಪ್ ಇಂದ ಎಷ್ಟು ಜಾಗ ಬೀಳುತ್ತೆ ಅದು ಮಾತ್ರ ನನ್ನ ಫಾರೆಸ್ಟ್. ಯಾಕಂದ್ರೆ ಅಲ್ಲಿ ಮಾತ್ರ ನಾನು ನೋಡೋಕ್ಕಾಗೋದು, ಬೇರೆ ಏನು ನೋಡೋಕ್ಕಾಗೋದಿಲ್ಲ. ಆಮೇಲೆ ಕಾಡು ಅಷ್ಟೇ, ನೀವು ಹೆದರಿದ್ರೆ ಅದು ಹೆದರಿಸುತ್ತೆ ರಾತ್ರಿ ಹೊತ್ತು. ಯಾಕಂದ್ರೆ ಬೆಳಿಗ್ಗೆ ನೀವು ಎಷ್ಟು ಚೆನ್ನಾಗಿ ಎಷ್ಟು ಗ್ರೀನ್ ಇದೆ ಅಂತೀರಿ, ರಾತ್ರಿ ಹೊತ್ತು ಒಂದೊಂದು ಎಲೆ ಬೀಳೋದು ನಿಮ್ ಕಿವಿ ಕೇಳ್ತಾ ಇರುತ್ತೆ. ಅದು ಎಲೆ ಬೀಳೋದು ಕೇಳ್ತಾ ಇರುತ್ತೆ. ಮಳೆಗಾಲದಲ್ಲಿ ಎಲೆ ಬೀಳೋದು ಕೇಳಲ್ಲ, ಬರೀ ಮಳೆ ಬೀಳೋದು ಕೇಳ್ತಾ ಇರುತ್ತೆ. ಸೊ ಈಗ ಥಾಟ್ ಎಲ್ಲಿ ಬರುತ್ತೆ ಅಂತಂದ್ರೆ, ವಾಟ್ ಯು ಹ್ಯಾವ್ ಟು ಬಿ ಫಿಯರ್ಡ್ ಆಫ್, ಯು ಶುಡ್ ಬಿ ಫಿಯರ್ಡ್ ಆಫ್ ಪೀಪಲ್ than any animal. ಯಾಕಂದ್ರೆ ನಾನು ಸರ್ಟನ್ ಎಥಿಕ್ಸ್ ಐ ಸ್ಟಿಲ್ ಫಾಲೋ ಇನ್ ದ ಫೀಲ್ಡ್. ಐ ವಿಲ್ ನೆವರ್ ಗೋ ಅಲೋನ್, ಇಟ್ ವಿಲ್ ಬಿ 2 people ಆಲ್ವೇಸ್. ಯಾಕಂದ್ರೆ ಅಟ್ಲೀಸ್ಟ್ ಟು ಇನ್ಫಾರ್ಮ್, ಏನಾರು ಆಯ್ತಂದ್ರೆ ಒಬ್ರು ದೆರ್ ವಿಲ್ ಬಿ ಒನ್ ಮೋರ್ ಹೂ ಕ್ಯಾನ್ ಗೋ ಅಂಡ್ ಇನ್ಫಾರ್ಮ್ ಅದರ್ಸ್ ಅಂತ. ಸೊ ಇಟ್ ಈಸ್ ಎ ಪ್ರಾಕ್ಟೀಸ್, ಇಟ್ ಹ್ಯಾಸ್ ಟು ಬಿ ಪ್ರಾಕ್ಟೀಸ್ ಇನ್ ದ ಸೇಮ್ ವೇ. ಆಮೇಲೆ ಇನ್ನೊಂದು ಏನಂದ್ರೆ, ನಾನು ಫೋಕಸ್ ಮಾಡ್ತಾ ಅಟ್ಲೀಸ್ಟ್ ದಟ್ ಪರ್ಸನ್ ಕ್ಯಾನ್ ಲುಕ್ ಅರೌಂಡ್ ವಾಟ್ ಈಸ್ ಹ್ಯಾಪನಿಂಗ್. ಈವನ್ ದೋ ಐ ಆಮ್ ಅಲರ್ಟ್, ಬಟ್ ಐ ಸ್ಟಿಲ್ ವಾಂಟ್ ಸಂಬಡಿ ಎಲ್ಸ್ ಟು ಹ್ಯಾವ್ ಲೈಕ್ ಅನದರ್ ಪೇರ್ ಆಫ್ ಐಸ್ ಇಸ್ ಆಲ್ವೇಸ್ ಬೆಟರ್ ಅಂತ. ಸೊ ಹಿಂಗಿರುತ್ತೆ. ಆಮೇಲೆ ಕಾಡು ಎಂಟೈರ್ ಪಿಕ್ಚರ್ ಡಿಫ್ರೆಂಟ್ ಆಗಿರುತ್ತೆ. ರಾತ್ರಿ ಹೊತ್ತು ನೀವು ಬೆಳಗಿನ ಎಲ್ಲ ರೊಮ್ಯಾಂಟಿಸೈಸ್ಡ್ ನೋಷನ್ಸ್ ಎಲ್ಲ ಸೈಡ್ ಇರಬೇಕಾಗತ್ತೆ. ಯಾಕಂದ್ರೆ ಪಿಚ್ ಡಾರ್ಕ್, ರೈನಿಂಗ್ ಅಲ್ಲ, ಅದು ಪೋರಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಇರುತ್ತೆ, ಅದರಲ್ಲಿ ವರ್ಕ್ ಮಾಡಬೇಕಾಗತ್ತೆ. ಬಟ್ ಎವ್ರಿ ಟೈಮ್ ಇಟ್ ಹ್ಯಾಸ್ ಬೀನ್ ವೆರಿ ಫ್ಯಾಸಿನೇಟಿಂಗ್. ಯಾವ ಡಲ್ ಮೂಮೆಂಟು ಇಲ್ಲ. ನನ್ನ ರಿಸರ್ಚ್ ಕೊಲೀಗ್ಸ್ ಹೇಳಿದ್ದಾರೆ ನನಗೆ, ನಿನಗೆ ಹುಚ್ಚಿಡ್ದಿದೆ ಅಷ್ಟೇ, 5 ದಿನ ಆಯ್ತು ಕಂಟಿನ್ಯೂಸ್ ಆಗಿ, ನಮಗೆ ಬ್ರೇಕ್ ಬೇಕು, ನೀನೇನಾದ್ರು ಮಾಡ್ಕೊಂಡು ಸಾಯಿ, ನಾನು ನಿಮ್ಮ ಜೊತೆ ಬರಲ್ಲ ಅಂತೆಲ್ಲ ಹೇಳಿದ್ದಾರೆ. ಬಟ್ ಐ ಅಪ್ರಿಷಿಯೇಟೆಡ್ ದಟ್ ಅಂಡ್ ಐ ಟುಕ್ ಎ ಬ್ರೇಕ್. ಐ ಆಸ್ಕ್ ದೆಮ್ ಟು ಗೋ ವಾಚ್ ಫಿಲ್ಮ್. ಯಾಕಂದ್ರೆ ನೀವು 5 days ಕಂಟಿನ್ಯೂಸ್ ಆಗಿ ರೈನಲ್ಲಿ ಕೆಲಸ ಮಾಡಿದ್ರೆ, 5 nights ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರೆ, ನಿಮಗೆ ಫಿಲಾಸಫಿಕಲ್ ಕ್ವಶನ್ಸ್ ಬಂದ್ಬಿಡುತ್ತೆ. ನಾನು ಜಗತ್ತಲ್ಲಿ ಯಾಕೆ ಬದುಕಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಈ ಕೆಲಸ ಮಾಡೋದಕ್ಕೆ ಬದುಕಬೇಕಿತ್ತ ಅನ್ನೋ ಪ್ರಶ್ನೆಗಳೆಲ್ಲ ಬಂದ್ಬಿಡುತ್ತೆ. ಯಾಕಂದ್ರೆ ಹಂಗಿರುತ್ತೆ, ಏನೂ ಸಿಕ್ಕಲ್ಲ, ಯಾರು ಇರಲ್ಲ, ಹೆಡ್ ಲ್ಯಾಂಪು, ಚೇರು, ನೀವು ನೋಡ್ತಿರೋ ಕಪ್ಪೆ ಇಷ್ಟೇ ಇರುತ್ತೆ. ನೀವು ಕೂತ್ಕೊಂಡು ಓಡ್ತೀನಿ ಅಂದ್ರೂ ಎಲ್ಲೂ ಓಡಕ್ಕಾಗಲ್ಲ. ಯಾಕಂದ್ರೆ ನೀರಿನ ಲೆವೆಲ್ ಆಲ್ರೆಡಿ ಕಾಲಿಂದ 2.5-3 ಅಡಿ ಬಂದ್ಬಿಟ್ಟಿರುತ್ತೆ. ಎಲ್ಲಿ ಓಡಿದ್ರೆ ಅಲ್ಲೇ ಬೀಳ್ತೀರಾ. ಇಂಥ ಟೈಮಲ್ಲಿ ಚಾಲೆಂಜಿಂಗ್ ಇರುತ್ತೆ. ಬಟ್ ಅಗೈನ್ ಅದು ಪ್ರಾಬ್ಲಮ್, ನನಗದು ಇಲ್ಲಿ ತನಕ ಇನ್ನೂ ಸ್ಟ್ರೈಕ್ ಆಗಿಲ್ಲ, ಇದು ಬಿಡಬೇಕು ಅಂತ ಹೇಳಿ, ಹಂಗಾಗಿ ವರ್ಕ್ ಆಗಿದೆ. ಈವನ್ ಐ ಹ್ಯಾವ್ ಫೇಸ್ಡ್ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಪ್ರಾಬಬ್ಲಿ 10 ವರ್ಷದ ಹಿಂದೆ ಎನ್ಕೌಂಟರ್ ಆಗಿದ್ರೆ ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ತಿರಲಿಲ್ಲ. ಅಂಥ ಸಿಚುವೇಶನ್ ಐ ಹ್ಯಾವ್ ಫೇಸ್ಡ್. ಎಲ್ಲೋ ಒಂದ್ ಕಡೆ ಹೊಸನಗರದ ಹತ್ರ ಕೆಲಸ ಮಾಡ್ತಾ ಇದ್ದೆ. ನಾವು ಒಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂದರೆ, ಫೀಲ್ಡಿಗೆ ಹೋಗೋ ಮೊದಲು ಒಂದು ಹೋಟ್ಲಲ್ಲಿ ಕೇಳಿದ್ವಿ, ನಾವು 6 ಜನ ಇದ್ದೀವಿ ಜೀಪಲ್ಲಿ, ನಮಗೆ ಊಟ ಕೊಡ್ತೀರಾ ರಾತ್ರಿ ಅಂತ ಹೇಳಿ. ಅದೇ ಮಿಸ್ಟೇಕ್ ಮಾಡಿದ್ ನಾವು. ಅವ್ರು ನಮ್ಮ ಡ್ರೆಸ್ ನೋಡ್ಬಿಟ್ಟು ಮಳೆಯಲ್ಲಿ ಹಿಂಗೆ ಹುಚ್ಚರಂಗೆ ತಿರುಗ್ತಾ ಇರೋರು, ಇವ್ರು ನಕ್ಸಲೈಟ್ಸ್ ಅಂತ ಹೇಳಿ ಪೊಲೀಸಿಗೆ ಫೋನ್ ಮಾಡಿ, ನಾವು ಫೀಲ್ಡ್ ವರ್ಕ್ ಮುಗಿಸಿ ಬರ್ತಾ ಇದ್ವಿ, ಡಬಲ್ ಬ್ಯಾರಲ್ ಗನ್ ಜೀಪ್ ಒಳಗಡೆ ಬಂತು. ಹಿಂಗೆ ಪಕ್ಕ ನನ್ನ ಡ್ರೈವರ್ ಈ ಕಡೆ ಕೂತಿದ್ರು, ನನ್ನ ಪಕ್ಕ ಇನ್ನೊಬ್ರು ಕೂತಿದ್ರು.
luckily we were all sensible enough to stop our vehicle, switch on the light, and just didn't move. So next questions ಬಂತು, ಯಾರು ನೀವು, ರಾತ್ರಿ ಏನ್ ಮಾಡ್ತೀರಾ, ಹುಚ್ಚಿಡಿದಿದೆ ನಿಮಗೆ, ಇನ್ಫಾರ್ಮ್ ಮಾಡಿ ಯಾಕೆ ಬರಲ್ಲ, ಏನಿದು ಗೇರ್ಸ್, ಹಿಂಗ್ ಒದ್ದೇಲಿ ಯಾಕೆ ಕೆಲಸ ಮಾಡ್ತೀರಿ, ಸತ್ಯ ಹೇಳಿ, ಐಡೆಂಟಿ ಕಾರ್ಡ್ ಎಲ್ಲ ತೋರಿಸಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮ್ ಮಾಡಿ IAS ಇಂದ ಬಂದಿದ್ದ ತಲೆ ಎಲ್ಲ ಬಿಟ್ಮೇಲೆ ಲೈಕ್ ದಟ್ ಡೇ ವಿ ಸರ್ವೈವ್ಡ್. ಇಲ್ಲ ಅಂದ್ರೆ ಆ ಬ್ಯಾರಲ್ ಗನ್ನಿಂದ ಯಾರೋ ಒಬ್ರಂತೂ ಹೋಗ್ತಾ ಇದ್ವಿ. ಯಾಕಂದ್ರೆ ಒನ್ ಆಫ್ ದ ಸಬ್ ಇನ್ಸ್ಪೆಕ್ಟರ್ ಆಲ್ಸೋ ಟೋಲ್ಡ್ us the same. I just slept and we received a call and I have full loaded revolver with me. I wanted to take at least one of you out ಅಂತ ಹೇಳಿ. ಲಕ್ಕಿಲಿ ಹಂಗಾಗ್ಲಿಲ್ಲ. ಬಟ್ ಅದು ಇದಿಷ್ಟು ಈಗ ನಿಮ್ಮ ಹತ್ರ ಮಾತಾಡಿದೀನಿ, ಅಲ್ಲೂ ಹಿಂಗೆ ಮಾತಾಡಿದೆ ಎಲ್ಲರೂ. ಯಾಕಂದ್ರೆ 6 ಜನ ಇದ್ದಾಗ ಒಬ್ರು ನರ್ವಸ್ ಆದ್ರೂ ಅಷ್ಟು ಜನ ಶೇಕ್ ಆಗ್ಬಿಡ್ತೀವಿ. ಅಲ್ಲಿ ಎಲ್ಲ ಏನೂ ಆಗಿಲ್ಲ ಬರ್ರಿ ಆಲ್ ವೆಲ್ ಅಂತ ಹೇಳಿ. ಬಟ್ ನಾವೆಲ್ಲ ಜೀಪ್ ಹತ್ತಿ 10 ಕಿಲೋಮೀಟರ್ ಡ್ರೈವ್ ಆದ್ಮೇಲೆ ಎಲ್ಲರೂ ಕಾಲ್ ನೋಡ್ಕೊಂತೀವಿ, ಕಾಲ್ ನಡುಕ್ತಾ ಇದೆ ಗಡ 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 ಅಂತ. ಯಾಕೆಂದ್ರೆ ಒಂದು ಫೈರ್ ಆಗಿದ್ರೆ ನಮ್ದು ಹೋಯ್ತು ಕೆರೀರ್, ಯಾರು ಇರ್ತಿರ್ಲಿಲ್ಲ, ಚಾನ್ಸೇ ಇಲ್ಲ. ಸೊ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬೇರೆ ಅದು ತುಂಬಾ ದೊಡ್ಡ ಪ್ರಾಬ್ಲಮ್. ಹೌದು ಹೌದು, ನಾನು ವರ್ಕ್ ಮಾಡೋ ಏರಿಯಾದಲ್ಲಿ ಅದು ಇದೆ. ಬಟ್ ನನಗೆ ಇಲ್ಲಿ ತನಕ ಅಂಥದ್ದೇನು ಅಲ್ಲಿಂದ ಯಾವ ರೀತಿಯ ಸಿಗ್ನಲ್ಸ್ಗಳು ನನಗೆ ಸಿಕ್ಕಿಲ್ಲ. ನಾನು ಇಷ್ಟು ವರ್ಷ ಓಡಾಡಿದ್ದೀನಿ, ಅದನ್ನ ಹೇಳ್ಕೊಳ್ಳೋದು ಅಂತಲ್ಲ, ಬಟ್ ನನಗೆ ಅವರನ್ನ ಐಡೆಂಟಿಫೈ ಮಾಡೋದಾಗ್ಲಿ, ಅವ್ರ ಜೊತೆ ಕಾನ್ಫ್ರಂಟೇಷನ್ ಅಂಥದ್ದು ಯಾವ ಇಶ್ಯೂಸು ಆಗಿಲ್ಲ. ಆ್ಯಂಡ್ ಇಟ್ಸ್ ಆಲ್ವೇಸ್ ಬೀನ್ ಸ್ಮೂತ್ ಆಲ್ಸೋ. ನನಗೆ ಮೇಡಮ್ ಹೇಳ್ದಂಗೆ ಟೈಗರ್ಗಳು ಎದುರುಗಡೆ ಸಿಕ್ಲಿಲ್ಲ, ಎಲಿಫೆಂಟ್ಗಳು ಎದುರುಗಡೆ ಸಿಕ್ಕಿದೆ. ಇಟ್ ಈಸ್ ನಾಟ್ ಲೈಕ್ ನಾನು ಕಪ್ಪೆ ಹುಡುಕ್ತಾ ಇದ್ದೆ ಅದು ಹಿಂಗೆ ಬಂದು ಹೋಗಿದೆ ಅಂತ ಏನಿಲ್ಲ. ಬಟ್ ಅದು ನೈಟ್ ಟೈಮಲ್ಲಂತೂ ಹಾಗೇ ಇಲ್ಲ ಅದೆಲ್ಲ. ಸೊ ಇಟ್ ವಾಸ್ ಆಲ್ವೇಸ್ ಲೈಕ್ a focused kind of approach probably. ಹಂಗಾಗಿ ಅದು ಬಂದಿದ್ರು ನನಗೆ ಗೊತ್ತಾಗಿರ್ಲಿಕ್ಕಿಲ್ಲ. Hey, it's excellent. Hey, how do you manage, you have a son, right? How do you manage the show? Him, is it a little bit of a difficulty thing? How do you do that? ಲಿಟಲ್ ಬಿಟ್ ಅಲ್ಲ, ಜಾಸ್ತಿನೇ ಡಿಫಿಕಲ್ಟಿ ಇದೆ. ಬಟ್ ಐ ಥಿಂಕ್ ವಿ ಆರ್ ನಾಟ್ ಥಿಂಕಿಂಗ್ ಅಬೌಟ್ ಇಟ್ ರೈಟ್ ನಾವ್. ಅಂಡ್ ನಂಗೆ ಅನ್ಸುತ್ತೆ ವಿ ಹ್ಯಾವ್ ದಟ್ ಫ್ರೀಡಮ್. ನನಗೆ ಎಸ್ಪೆಷಲಿ ಲೈಕ್ ಐ ಕ್ಯಾನ್ ಗೋ ಎನಿ ಟೈಮ್. ಅಂಡ್ ನಾವ್ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಲೈಕ್ ವಿ ಗೋ ಟುಗೆದರ್ ಅಂಡ್ ದೆನ್ ವಿ ಹ್ಯಾವ್ ಸಮ್ ಒನ್ ಟು ಲುಕ್ ಆಫ್ಟರ್ ಹಿಮ್. ಯಾರು ಒಬ್ರು ಫೀಲ್ಡ್ ಅಲ್ಲಿ ಸಿಗ್ತಾರೆ ನಮ್ಗೆ, ಆರ್ ಎಲ್ಸ್ ಐ ಲುಕ್ ಆಫ್ಟರ್. ನಾನು ಫೀಲ್ಡ್ ಅಲ್ಲಿ ಇರ್ತೀನಿ ವಿತ್ ಮೈ ಸನ್ ಅಂಡ್ ದೆನ್ ಹಿ ಸ್ಯಾಂಪಲ್ಸ್ ಇನ್ ಅರೌಂಡ್, ಅಥವಾ ಬೇರೆ ಯಾರೋ ಇರ್ತಾರೆ, ಹಿ ವಿಲ್ ಲುಕ್ ಇನ್ ಟು ಇಟ್ ಅಂಡ್ ಐ ವಿಲ್ ಸ್ಯಾಂಪಲ್ ಅರೌಂಡ್. ಹಂಗ್ ಮಾಡ್ತಾ ಇದೀನಿ. ಇಟ್ ಹ್ಯಾಸ್ ಬೀನ್ ಚಾಲೆಂಜಿಂಗ್, ಇಲ್ಲ ಅಂತ ಅನ್ನಲ್ಲ. ಅಂಡ್ ಕೆಲವು ಟೈಮ್ ತಗೊಂಡು ಕರ್ಕೊಂಡು ಹೋಗ್ಬಿಡ್ತೀವಿ ಎವ್ರಿ ಟೈಮ್. ಇನ್ಫ್ಯಾಕ್ಟ್ ಆ ಟೈಮಲ್ಲೂ ನಾವು ಬಿಟ್ಟು ಹೋಗಿಲ್ಲ, ಕರ್ಕೊಂಡೇ ಹೋಗ್ತಾ ಇದೀವಿ. ಸೊ ನಾನ್ ಇಫ್ ಐ ಲೈಕ್ ಥಿಂಕ್ ಅಬೌಟ್ ಇಟ್, ಇಟ್ಸ್ ಲೈಕ್ ನನ್ನ ರಿಸರ್ಚ್ ಸ್ಲೋ ಆಗಿದೆ. ಇಟ್ ಹ್ಯಾಸ್ ನಾಟ್ ಸ್ಟಾಪ್ಡ್. ಕರೆಕ್ಟ್, ಸ್ಲೋ ಆಗಿದೆ. ಅಂಡ್ ಬಟ್ ವಿ ಆರ್ ಮ್ಯಾನೇಜಿಂಗ್. ಅಂದ್ರೆ ಏನ್ ಇಟ್ಸ್ ಲೈಕ್ ನಮ್ ತರ ಎಷ್ಟು ಜನ ಇದ್ದಾರೆ, ಇಟ್ಸ್ ನಾಟ್ ಲೈಕ್ ವಿ ಆರ್ ದ ಓನ್ಲಿ ಒನ್ ಹೂ ಆರ್ ಡೂಯಿಂಗ್ ಇಟ್. ಬಟ್ ಲೈಕ್ ವಿ ಲುಕ್ ಇನ್ ಟು ಇಟ್, ಲೈಕ್ ಸಮ್ಮನ್ ಇಸ್ ಲುಕಿಂಗ್ ಅಪ್. ಅವನು ಹಿ ಎಂಜಾಯ್ಸ್. ಫಾರ್ಚುನೇಟ್ಲಿ ಹಿ ನೆವರ್ ಕಂಪ್ಲೇಂಟ್. ಯಾಕಂದ್ರೆ ಇಷ್ಟು ಟ್ರಾವೆಲ್ ಮಾಡ್ತೀವಿ ನಾವು, ಎಲ್ಲರೂ ನಂಗೆ ಅದೇ ಕೇಳ್ತಾರೆ, ಹೌ ಡು ಯು ಮ್ಯಾನೇಜ್ ಯುವರ್ ಸನ್, ನೀವು ಏನು ಕಂಪ್ಲೇಂಟ್ ಮಾಡಲ್ವಾ ಅಂತ. ನಾವ್ ಹೇಳಿ ಹಿ ಎಂಜಾಯ್ಸ್, ತುಂಬಾ ಎಂಜಾಯ್ ಮಾಡ್ತಾರೆ. ಮೇ ಬಿ ಇಟ್ಸ್ ಹಿಸ್ ಟ್ರೈನಿಂಗ್, ಬಿಕಾಸ್ ಹಂಗೆ ಮಾಡಿದಾನೆ. ಲೈಕ್ ಹಿಲ್ ನೆವರ್ ಕಂಪ್ಲೇನ್ ಇನ್ ದ ಕಾರ್ ಕುತ್ಕೊಂಡಾಗ. ಫೀಲ್ಡ್ ಅಲ್ಲೂ ಅಷ್ಟೇ, ಸೊಳ್ಳೆ ಇರುತ್ತೆ, ಲೀಚ್ ಕಚ್ಚಿದೆ ಅವನಿಗೆ, ಎಷ್ಟೋ ಸರಿ ಲೀಚ್ ಕಚ್ಚಿದೆ. ಐ ಹ್ಯಾವ್ ನೆವರ್ ಸೀನ್ ಹಿಮ್ ಕ್ರೈಯಿಂಗ್ ಆರ್ ಕಂಪ್ಲೇನಿಂಗ್, ಇನ್ನು ಬರಲ್ಲ ನಾನು ನಿನ್ ಜೊತೆಗೆ, ಯಾವಾಗೂ ಹೇಳಿಲ್ಲ. ಹಿ ಎಂಜಾಯ್ಸ್ ಅ ಲಾಟ್. ಅಂದ್ರೆ ಎಷ್ಟು ದಿನ ಫೀಲ್ಡ್ ವರ್ಕ್ ಇರುತ್ತೆ ಯೂಶುವಲಿ ಇನ್ ಅ ಮಂತ್? Earlier it was 1 or 2 weeks. Now it's like 3 or 4 days. 3-4 days maximum. 1 week ಅಲ್ಲಿ ಮುಗಿಸೋದು ಪ್ರಯತ್ನ ಮಾಡ್ತೀವಿ. Correct. But yeah, it has come down a lot. Yeah. So one thing as I see is that I didn't keep any target. There are target driven scientists also saying that I have to publish 10 papers in a year, 2 papers at least a month. ನಾನು ಆ ಟೈಪ್ ಇದ್ದೆ ಅನ್ಸುತ್ತೆ ಮೊದಲು, ಬಟ್ ಐ ಹ್ಯಾವ್ ಚೇಂಜ್ ಮೈ ಸೆಲ್ಫ್. I said what it comes and what interests me, I will only work on that. I probably work for long, that's fine with me, and I don't have any targets, and nobody is asking for me to deliver. Like as a scientist, you need to deliver these many papers in a year. So keeping that in mind, I go with my own flow. That's working for me. And ಅವನ್ ಕರ್ಕೊಂಡು ಹೋಗಕ್ಕೆ ಬಹಳ ಫನ್ ಇರುತ್ತೆ. ಯಾಕೆ ಅಂತಂದ್ರೆ he will, like, there is a new lens for me. The kind of questions he asks, the person I was 10 years ago probably was more rude. Like I would have spoken to somebody in a very cutthroat manner, saying that you don't have any qualification to get into this field right now, get out of the field, all these things. Now I have changed myself a lot, learning from my kid also, saying that you can be calm, you need not have to be so blunt, you can tell certain things very in a calm manner, you try to explain it. Despite of that, if they don't understand, you can ask certain things to do. So these things I learned from him. So having him is fun, showing him frog is much more fun.
So he also enjoys. So it's working right now. Yeah, it's Yeah, working. right now it's perfectly fine. I don't know about the future. I have not thought about it, not given a complete thought.